ಹೇಳಿದಂತೆ ಶಿವಂ ವಾಸ್ತು ವಿಭಾಗ ಈಗ ಬಹಳಷ್ಟು ಒಂದು ಒಳ್ಳೆಯ ಮಾಹಿತಿ ನೀಡ್ತಾ ಬಂದಿದ್ರಿ. ಹೆಣ ಕೂಡ ಹಣ ಅಂದ್ರೆ ಬಾಯಿ ಬಿಡುತ್ತೆ ಅನ್ನೋ ನಾಣ್ಣುಡಿಯಂತೆ ಯಾರಿಗ್ ತಾನೇ ಬೇಡ ಹಣ ಹೇಳಿ. ಎಷ್ಟೇ ವೈರ್ಯ ಬಂದ್ರು ಸ್ವಲ್ಪ ಬರುತ್ತೆ ಹಣ ಅಂದ್ರೆ ನಮಗೂ ಇರ್ಲಿ ಅನ್ನೋ ಒಂದು ಕಲಿಗಾಲ ಇದು. ನೀವು ತಿಳಿಸ್ಕೊಡ್ತಿದ್ರಿ ಕುಬೇರ ಲಕ್ಷ್ಮಿ ಪೂಜೆಯನ್ನ ಮಾಡಿದ್ರೆ ಬರೋದ್ ಬೇಡ ಇರೋ ಆದ್ರೂ ಸ್ಥಿರವಾಗಿರುತ್ತೆ, ಅದನ್ನ ಹೇಗೆ ನಾವು ಕಾಪಾಡ್ಕೋಬೇಕು ಅಂತ. ಮೊದಲಾಗಿ ಪಾರ್ವತಿ ಪರಮೇಶ್ವರ ಕೃಪಾ ಕಟಾಕ್ಷದಲ್ಲಿ ಪರಮೇಶ್ವರನ ಜೊತೆ ವಾಸ್ತು ಪುರುಷನ ಸ್ವಾಗತ ಮಾಡೋಣ. ಇವತ್ತಿನ ವಾಸ್ತು ಕುಬೇರ ಯಂತ್ರವನ್ನ ಪ್ರತಿಷ್ಠಾಪನೆ ಮಾಡೋದು ಯಾವ ರೀತಿ ಎಲ್ಲ ತಿಳಿಸ್ಕೊಟ್ಟಿದ್ದೀವಿ. ನೆಕ್ಸ್ಟ್ ಏನ್ ಮಾಡಬೇಕು ಕರೆದು ನೋಡೋಣ. ಇವತ್ತೆಲ್ಲ ಮುಕ್ಕೋಟಿ ದ್ವಾದಶಿಯ ಸ್ಪೆಷಲ್ ಅನ್ನೋ ತರ ನೋಡಿ. ಸೌಂದರ್ಯ ಲಹರಿಯಲ್ಲಿ ವಿಶೇಷವಾಗಿ ಹೇಳ್ಕೊಟ್ಟಿರೋದೇನೋ ಸಾಲವನ್ನು ಮಾಡಬೇಡಿ ಅಂತ. ಮನುಷ್ಯ ಕೆಟ್ಟೋಗೋದೇ ಸಾಲ ಮಾಡಿದಾಗ, ಕುಡ್ದಾಗ, ಮನೆಗೆ ದುಡ್ಡು ಕೊಡದೇ ಇದ್ದಾಗ, ಇನ್ವೆಸ್ಟ್ಮೆಂಟ್ ಮಾಡಿದಾಗ, ಒಳ್ಳೆ ಸ್ಥಳದಲ್ಲಿ. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಮನುಷ್ಯ ಹನಿ ಹನಿ ಗೂಡಿದ್ರೆ ಹಳ್ಳ. ಪುಟ್ಟಾಗಿ ದುಡ್ಡು ಬಂದ್ರು 10 ರೂಪಾಯಿ ಬರ್ಲಿರಿ ನಿಮ್ ಸಂಪನೆ, ರೂಪಾಯಿ ನಂದಲ್ಲ ಅಂತ ಎತ್ತಿಡಿ. ಯಾಕೆ ನಿಮ್ದು ಆಗಕ್ಕಾಗಲ್ಲ. ಖಂಡಿತ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಗೆ 3 ಉಂಡಿಗಳಿಟ್ಟನ್ನ ಪ್ರತಿಪೂರ್ವಕವಾಗಿ ಧನಪ್ರಾಣ ಮಾಡಿ, ತದನಂತರ ನಿಮ್ಗೆ ಬಂದಿರತಕ್ಕಂಥ ದುಡ್ಡಲ್ಲಿ ಒಂದು ಭಾಗ ನಂದಲ್ಲ ಅಂತ ಭಗವಂತಂದು ಅಂತ ಎತ್ತಿಟ್ಬಿಡಿ. 2ನೇ ಭಾಗ ಯಾವತ್ತು ಖರ್ಚು ವೆಚ್ಚಕ್ಕೆ ಅಂತ ಎತ್ತಿಡಿ. 3ನೇದು ಸಂಸಕ್ಕೆ ಅಂತ ಎತ್ತಿಡಿ. 4ನೇದು ಯಾವತ್ತಿದ್ರು ನಿಮ್ಮದು ಅಂತ ಎತ್ತಿಡಿ. ಹೀಗೆ 4 ಭಾಗ ಮಾಡಿರ್ತಕ್ಕಂಥ ವಿಭಂಜನ ಸ್ವರೂಪದಲ್ಲಿ ಭಗವಂತನ ಕೃಪಾ ಕಟಾಕ್ಷ ಆಗ್ತಾ ಇರುತ್ತೆ. ಲಕ್ಷ್ಮಿ ಕೂತ್ಕೊಂತಾಳೆ. ನೀವ್ ಯಾವತ್ತಾದ್ರೂ ದುರಾಂಕರ ಪಟ್ಟು ಬಿಸ್ನೆಸ್ ನಿಮ್ ಕೈಯಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥದ್ದು ಯಾವುದು ತಿಳ್ಕೊಳ್ಳಿ. ದುಡ್ಡನ್ನ ಮಾಡ್ತಕ್ಕಂಥವನು, ದುಡ್ಡನ್ನ ಬಳಸ್ತಕ್ಕಂಥವನು ಹೇಗೆ ಗೊತ್ತಿರೋ ವಿದ್ಯೆಯಲ್ಲಿ ಬೆಳಕೆ ಹೊರತು ಗೊತ್ತಿಲ್ಲದೆ ಇರೋ ವಿದ್ಯೆ, ಹೊಸದಾಗಿ ಕಲ್ತಿರೋ ವಿದ್ಯೆ ಖಂಡಿತ ದುರುಪಯೋಗ ಪಡಿಸ್ಕೊಂಡ್ರೆ ದುಡ್ಡು ನಿಮ್ಮದಾಗಲ್ಲ. ಜೀವನ ಅದಕ್ಕೆ ಅರ್ಥ ಬೆರೆತು ಸಿಕ್ಕಿ ಮಾಡಿರ್ತಕ್ಕಂಥ ಧನ ಪ್ರಾಪ್ತಿಯನ್ನ ತಾತ್ಸಾರ ಮಾಡದೆ, ಅಲಕ್ಷ್ಯವನ್ನ ಮಾಡದೆ ಒಳ್ಳೆ ಸ್ಥಳದಲ್ಲಿ ಲಕ್ಷ್ಮೀ ಕುಬೇರವನ್ನ ಪ್ರತಿಷ್ಠಾಪಿಸಬೇಕು. ಆ ಲಕ್ಷ್ಮೀ ಕುಬೇರ ಚರಲಕ್ಷ್ಮಿ ಸ್ಥಿರವಾಸ, ಮೂವಿಂಗ್ ಪ್ಲಾನೆಟ್ ಇದ್ದ ಹಾಗೆ ಆ ವಿಶೇಷವಾದ ಬುಧಗ್ರಹನು ಧನಪ್ರಾಪ್ತಿಯು ಹೊಂದಿರತಕ್ಕಂಥ ಪಾದರಸದಲ್ಲಿ, ಪಾದರಸ ಅಂದ್ರೆ ಕುಬೇರ ಲಕ್ಷ್ಮಿಯನ್ನ ಕೂಡಿಸ್ಕೊಂಡಿರತಕ್ಕಂಥ ಮೂವಿಂಗ್ ಮೆಟಲ್. ಎಲ್ಲಿ ಸುರದರು ಯಾವುದ್ರಲ್ಲಿ ಹಾಕಿದ್ರು ಆ ಶೇಪ್ ತಗೊಳತ್ತೆ. ಯಾವ ಕಾಲಕ್ಕೂ ಕೈಗೆ ಸಿಗಲ್ಲ. ಬಂಗಾರ ಸೋಕಿದ್ರೆ ವಿಶೇಷವಾಗಿ ಕಬ್ಬಣವಾಗತ್ತೆ. ಬೆಳ್ಳಿ ಸೋಕಿದಾಗ ಎಲ್ಲ ಚಿಂದಿ ಚೂರಾಗ್ಬಿಡುತ್ತೆ. ಇದೇ ವಿಶೇಷವಾಗಿರ್ತಕ್ಕಂಥ ಪ್ರಕಟ ನಿಯಮ. ಅದಕ್ಕೆ ಈ ಪ್ರಕೃತಿಯಲ್ಲಿ ಶುಕ್ರ ಗ್ರಹ ಅನ್ನೋದು ಮೇರು ಪರ್ವತ ಸಮುದ್ರದಲ್ಲಿ, ಅದು ಎಲ್ಲೇ ಹಿಂದೂ ಮಹಾಸಾಗರದಲ್ಲಿ, ಆ ಕ್ಷೇತ್ರದಲ್ಲಿ ಶುಕ್ರವಾರದಂದು ವಿಶೇಷವಾಗಿ ಸೃಷ್ಟ ನಕ್ಷತ್ರದಂದು, ವಿಶೇಷವಾಗಿ ಶುಕ್ರನ ನಕ್ಷತ್ರದಂದು, ವಿಶಾಖ ನಕ್ಷತ್ರದಂದು, ಅಧಿಸ್ವರೂಪವಾಗಿ ಸ್ವಾತಿ ನಕ್ಷತ್ರದಂದು, ಅಶ್ವಿನಿ ದೇವತೆಗಳು ಅಸ್ತೋಂದಾಗ ಅಶ್ವಿನಿ ನಕ್ಷತ್ರ ಶುಕ್ರವಾರ ಬಿದ್ದಂದು ಆವತ್ತು ಬರುತ್ತೆ ನೋಡಿ ಆ ಮೀಟ್ರಾಯ್ಡ್ಸ್ ಕಾಮರೈಡ್ಸ್ ಅಂತಕ್ಕಂಥದ್ದು ಎಲ್ಲವೂ ಆ ಗ್ರಹಕ್ಕೆ ಸೇರುತ್ತೆ. ಆ ಗ್ರಹದಿಂದ ಬಂದಿರತಕ್ಕಂಥದ್ದು ಪ್ರತಿಪೂರ್ವಕವಾಗಿ ಬೆಳ್ಳಿ ರಂಧ್ರವನ್ನ ಮಾಡಿ ಈ ಪಾದರಸ ಉದ್ಭತ್ತ ಆಗತಕ್ಕಂಥದ್ದು. ಇದನ್ನ ಸೈಂಟಿಸ್ಟ್ ಉಪಯೋಗಿಸ್ಕೊಂತಾರೆ. ಯಾತಕ್ಕೆ ಅಂದ್ರೆ ರೇಡಾರ್ ಎನರ್ಜಿ ಬಹಳ ಬೇಗ ಕಂಡುಹಿಡಿಯಬಹುದು. ಎಲ್ಲಿದ್ರು ಎಂಥ ಒಂದು ಅಯಸ್ಕಾಂತ ಇದ್ರು ಅದನ್ನ ಕಂಡುಹಿಡಿದು ಆಕರ್ಷಿತವಾಗಿ ಇದು ಇಂಥ ನಡೆಯುತ್ತೆ, ನಮ್ಮನ್ನ ಎಲ್ಲ ವಿಶೇಷವಾಗಿ ಕಾಪಾಡುವಂಥ ಜಾಗ್ರಫಿಕಲ್ ಚೇಂಜಸ್ ಹೇಗಾಗತ್ತೆ ಈ ಪಾದರಸದಿಂದ ನಡೆಯುತ್ತೆ. ಭೂಮಿಗೆ ಪಾದರಸ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ನಾರ್ತ್ ಪೋಲ್ ಸೌತ್ ಪೋಲ್ ಅಟ್ರಾಕ್ಟ್ ಈಚ್ ಅದರ್, ಯಾವ ಕಾಲಕ್ಕೂ ರಿಪೆಲ್ ಈಚ್ ಅದರ್. ರಿಪೆಲ್ಲೇಷನ್ ಯಾವತ್ತೂ ಇರ್ತಕ್ಕಂಥದ್ದು ಈ ಪಾದರಸದಿಂದೇ. ಅದಕ್ಕೆ ಪಾದರಸವನ್ನ ಯಾವ ಕಾಲಕ್ಕೂ ಯಾವುದಕ್ಕೂ ಮೆತ್ಕೊಳ್ಳಲ್ಲ. ನೀವು ಹಿಡ್ಕೊಂಡಾಗಿರುತ್ತೆ, ಜಾರ್ಕೊಂಡು ಹೋಗುತ್ತೆ, ಗೊತ್ತಾಗಲ್ಲ, ಕೈಗೆ ಸಿಗಲ್ಲ, ಬಾಯಿಗೆ ಸಿಗಲ್ಲ. ಹಾಗೆ ವಿಶೇಷವಾಗಿರತಕ್ಕಂಥ ಲಕ್ಷ್ಮೀ ಸ್ವರೂಪ ಕುಬೇರ ಲಕ್ಷ್ಮಿ. ಇದನ್ನ ಹಿಡಿದಿಡ್ಬೇಕು ಹೇಗೆ? ಗ್ಲಾಸ್ ಬಾಟ್ಲಲ್ಲಿ, ವಿಶೇಷವಾಗಿ ಪ್ಲಾಸ್ಟಿಕ್ ಅಲ್ಲಿ, ಆ ತರದ ಫೈಬರ್ ಅಲ್ಲಿ ಎತ್ತಿಟ್ಟು ಅದನ್ನ ಪೂಜೆ ಪುರಸ್ಕಾರವನ್ನು ಮಾಡತಕ್ಕಂಥದ್ದು. ಬಾಡಿಗೆ ಮನೆಯವರು 1.5 kg, ಮನೆಯವರು 2.5 kg. ಎಲ್ಲೆಲ್ಲಿ ಇಡಬೇಕು ಜ್ಞಾಪಕ ಇದೆ ಗೊತ್ತಿದ್ದಾನೆ. ಅಡಿಗೆ ಮನೆ 1 ಭಾಗ, ನೀವು ನಮಸ್ಕಾರ ಮಾಡ್ತಕ್ಕಂಥ ದೇವರಲ್ಲಿ 2ನೇ ಭಾಗ, ಬೀರು ಒಳಗಿರ್ತಕ್ಕಂಥದ್ದು ಎಲ್ಲಿ ಧನ ಪ್ರಾಪ್ತಿ ಇಡ್ತಿರೋ ಅಲ್ಲಿ 3ನೇ ಭಾಗ, 4ನೇ ಭಾಗ ಮನೆ ಯಜಮಾನರ ಜೊತೆ ಇಟ್ಕೊಳ್ಳೋದು, ಈಶಾನ್ಯ ಭಾಗ 5ನೇ ಭಾಗದಲ್ಲಿ ಇಟ್ಕೊಳ್ತಕ್ಕಂಥದ್ದು, ಇಡೀ ಮನೆಗೆ 2ನೇ ಭಾಗದಲ್ಲಿ. ತದನಂತರ ತುಳಸಿ ಕಟ್ಟೆ ಉತ್ತರ ಭಾಗದಲ್ಲಿ, ಉತ್ತರೇ ಉದಯನಮುಖಿ ತುಳಸಿ ಕಟ್ಟೆ ಕೆಳಗೆ ಇಡೋದು. ಸ್ವಂತ ಮನೆ ಆದ್ರೆ ತುಳಸಿ ಕೆಳಕ್ಕೆ ಒಳಗೆ ಪ್ರಸ್ತಾಪನೆ ಮಾಡ್ಬಿಡೋದು. ಬಾಡಿಗೆ ಮನೆ ಆದ್ರೆ ತುಳಸಿ ಕಟ್ಟೆಯಲ್ಲಿ ಒಂದು ರಂಧ್ರ ಮಾಡಿ ಒಳಗಡೆ ಇಟ್ಟು ಆ ಮಣ್ಣನ್ನು ಮುಚ್ಚಿಬಿಟ್ಟು ದಿನ ಪೂಜೆ ಮಾಡೋದು. 6 ಭಾಗಕ್ಕೆ ಕನಕಾಂಬರ ಹೂ ಬಹಳ ಮುಖ್ಯ, ಮುದ್ದು ಬಹಳ ಮುಖ್ಯ. ಪೂಜೆ ಪುನಸ್ಕಾರ ಸಾಯಂಕಾಲದಲ್ಲಿ ಬಹಳ ಮುಖ್ಯ. ಸೋಮವಾರ ಶುಕ್ರವಾರದಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರ, ಬುಧವಾರ ಮಾಡಿದ್ರೆ ತಿಂಗಳಿಗೆ ಒಂದ್ಸರಿ ಪೂಜೆ ಪುನಸ್ಕಾರ. ಯಾವತ್ತು ಕನಕಾಂಬರ ಹೂ ಇಟ್ಟು ಪೂಜೆಯನ್ನು ಮಾಡ್ತೀವೋ ಲಕ್ಷ್ಮೀ ಸಮುದ್ರ ಕ್ಷೀರ, ಆ ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮೀ ಕ್ಷೀರ ಸಮುದ್ರ, ಆ ಕ್ಷೀರ ಸಮುದ್ರದಲ್ಲಿ ಲಕ್ಷ್ಮಿ ವಾಸವಾಗಿರ್ತಾಳೆ. ಸಮುದ್ರ ಮಥನ ಮಾಡುವಾಗ ಬರ್ತಾಳೆ. ಅದಕ್ಕೆ ನೀವು ಅಮೃತ ಕಡೇಶ್ವರ ದೇವಸ್ಥಾನಕ್ಕೆ ಫಸ್ಟ್ ಹೋಗ್ಬೇಕು. ಅಲ್ಲಿ ಹೋಗಿ ಮೂಲಮಂತ್ರವನ್ನ ಹೇಳಿ ಜಗನ್ಮಾತೆನ ಸ್ಮರಣೆ ಮಾಡಿಕೊಂಡು ಲಕ್ಷ್ಮಿ
ಇವತ್ತು ನೀ ಸಮುದ್ರ ಮಥನ ಮಾಡಿರೋ ಕ್ಷೇತ್ರ, ಅಲ್ಲಿಂದ ನಾನು ನಮಸ್ಕಾರ ಮಾಡಿಕೊಂಡು ಆಹ್ವಾನಿತ ಮಾಡಿಕೊಂಡಿರತಕ್ಕಂಥ ಈ ಮಂತ್ರ, ಸ್ಥಳದಾತಾಯ ವಿದ್ಮಹೇ ಗೃಹದೇನುವೇ ಧೀಮಹಿ ತನ್ನು ಕುಬೇರ ಲಕ್ಷ್ಮೀ ಪ್ರಚೋದಯಾತ್. ಈ ಮಂತ್ರವನ್ನ ನೀವು 11 ಸಲಿ ಅಥವಾ 9 ಸಲಿ, ಎಷ್ಟೇ 11 ಸಲಿ ಇಲ್ಲ 9 ಸಲಿ ಇಲ್ಲ 18 ಸಲಿ ಧನ ಪ್ರಾಪ್ತಿಗಾಗಿ ನೀವು ಈ ರೀತಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಆ ದೇವರ ಮನೆ ನಾವು ಕಾಲಕ್ಕೆ ಏನ್ ಹೇಳ್ತೀವಿ, ಅಮೃತ ಕಡೇಶ್ವರರ್, ಅಮೃತವನ್ನ ಕಡ್ದಿದ್ದ ಜಾಗ, ಅಮೃತ ಇಟ್ಟಿದ್ದ ಜಾಗ, ಸಾಕ್ಷಾತ್ ಕಾಲ ಸಂಹಾರ ಮೂರ್ತಿ ಕ್ಷೇತ್ರ. ತಿರಕ್ಕಡಿಯೂರ್, ತಿರು ಅಂದ್ರೆ ಶ್ರೀ, ಕಡೆಯೂರ್ ಅಂದ್ರೆ ಸಮುದ್ರ ಕಡ್ದಿದ್ದ ಜಾಗ, ಊರು. ಆ ಊರಲ್ಲಿ ವಿಶೇಷ ಲಕ್ಷ್ಮಿ ಬರ್ತಾಳೆ. ಅಲ್ಲಿ ಲಕ್ಷ್ಮಿ ಅಂತ ಇದೆ. ತಿರುಪತಿಲಿ ಶ್ರೀಚಕ್ರ ಶಂಕರಾಚಾರ್ಯ ಪ್ರತಿಷ್ಠಾಪನೆ ಮಾಡಿದ್ರು. ದುಡ್ಡು ಹೆಂಗ್ ಸುರಿತಾ ಇದೆ, ಹೆಂಗ್ ಎಳಿತಾ ಇದೆ. ಆ ಸ್ಥಳದಲ್ಲಿ ದುಡ್ಡು ಸುರಿಯ, ಆದ್ರೆ ಜ್ಞಾನ ಸಿದ್ಧಿ ಬುದ್ಧಿ ಅಲಕ್ಷ್ಮೀ ನಿತ್ಯ ಲಕ್ಷ್ಮೀ ವಶೀಕರಣ. ರಾತ್ರಿನೇ ಸ್ವಪ್ನದಲ್ಲಿ ಬಂದು ಹೇಳ್ತಾಳೆ ಬರ್ತೀನಿ ನಡಿ ನಿಮ್ಮ ಮನೆಗೆ ಅಂತ. ಆಗ ಕುಬೇರ ಲಕ್ಷ್ಮಿ ಸಮೇತವಾಗಿ ಅವಳು ಬಂದಾಗ, ನಿಮಗೆ ಎಸ್ ಅಂದಾಗ ಮನೇಲಿ ಪೂಜೆ ಮಾಡ್ಕೊಂಡಾಗ ಇದು ಪ್ರತಿಷ್ಠಾಪನೆ ಮಾಡಿದಾಗ ಲಕ್ಷ್ಮಿ ಕೂತ್ಕೊಂತಾಳೆ. ಏನ್ ಚೆನ್ನಾಗಿರುತ್ತೆ ಗೊತ್ತಾ ಇದೆಲ್ಲ. ಆ ತಿರುಕ್ಕಡಿಯೂರಲ್ಲಿ ಕಾಲ ಸಂಹಾರ ಮೂರ್ತಿ ಯಮ ನೋಡ್ತಾ ಇರ್ತಾನಂತೆ. ಮಾರ್ಕಂಡೆ ತಪ್ಕೊಂಡಿರ್ತಾನಂತೆ. ಅಮೃತ ಕಡೇಶ್ವರರ್, ಈಶ್ವರನೇ ಅಮೃತ ಕಡೇಶ್ವರ, ಅಮೃತ ಇದ್ದ ಹಾಗೆ. ಅಲ್ಲಿ ಪಾರ್ವತಿ ಪರಮೇಶ್ವರ ಕೃಪಾಕಟಾಕ್ಷ ಕಾಪಾಡು, ಮೃತ್ಯುವನ್ನ ಅಪಾರವನ್ನು ಮಾಡು, ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧಿತಂ. ಐಶ್ವರ್ಯ ಅಲ್ಲಿ ಪಕ್ಕದಲ್ಲಿದೆ, ಆದ್ರೆ ಆರೋಗ್ಯ ಬಹಳ ಮುಖ್ಯ, ನಿನ್ನ ಜೀವ ಮುಖ್ಯ. ಮೃತ್ಯುಂಜಯನ ಸ್ಮರ್ಕೋ, ತದನಂತರ ಐಶ್ವರ್ಯ ನಿಂಗೆ ಲಭ್ಯವಿದೆಯೋ ಇಲ್ವೋ. ಎಷ್ಟೋ ಜನ ದುಡ್ಡು ಮಾಡಿಕೊಂಡಿದ್ದಾರೆ, ಅವ್ರವ್ರ ಫ್ಯಾಷನ್ ಅದು. ಆ ದುಡ್ಡು ಮಾಡೋದು ಒಂದು ಕಲೆ. ಕಲೆನ ಯಾವ ಕಾಲಕ್ಕೂ ನೀವು ಬೆಲೆ ಕಟ್ಟಕ್ಕಾಗಲ್ಲ. ಆದರೆ ದುರುಪಯೋಗ ಪಡಿಸ್ಕೊಳ್ಳೋದು, ಅಲಕ್ಷ್ಯವನ್ನ ಮಾಡೋದು. ಕುದುರೆ ದುಡ್ಡು ಮಾಡಿದಾಗ ಕುದುರೆಗೆ ಬಾಲ ಕಟ್ಟಿದ್ರೆ ರೇಸ್ ಕೋರ್ಸಲ್ಲಿ ಡಬ್ಬ ನನ್ನ ಮಕ್ಕಳ ನನಗೆ ಬಾಲ ಕಟ್ಟಿದ್ರೆ ಕುದುರೆ ನನ್ನ ಮಕ್ಕಳನ್ನ ಅಂತ ಹೇಳಿ ಬೀದಿಗೆ ತಂದು ನಿಲ್ಸ್ಬಿಡ್ತಾಳೆ. ಚೊಂಬ್ ತಗೊಂಡು ತಿರುಪೆ ತಗೊಂಡು ವೆಂಕಟರಮಣ ಗೋವಿಂದ ಗೋವಿಂದ ಅಂತ. ಅದಕ್ಕೆ ನೀವೇನ್ ಮಾಡ್ಬೇಕು, ಕಾಯ್ತಾ ಇರಿ, ನಾಳೆ ವಿಚಾರಿಸ್ತೀನಿ.